ಈ ಬ್ಲಾಕ್ ಪುಟ್ಕೋಸಿ ವ್ಯವಸ್ಥೆ ಇಟ್ಕೊಂಡು ಬಂದಿರೋರೆಲ್ಲ ಜನನಾಯಕರುಗಳು. ಏನು ಕತ್ತೆ ಕಾಯಕ್ಕೆ ವಿಧಾನಸೌಧಕ್ಕೆ ಹೋಗಿದ್ದಾರೆ ನೀವು ಕುತ್ಕೊಳಕ್ಕೆ? ಏನು ಮಾಡ್ಕೊಂತಿದ್ದೀರಾ? ನಾವು ಗುಲಾಮ್ರುಗಳ ಪ್ರಜಾಪ್ರಭುತ್ವ, ಪ್ರಜೆಗಳು ಕೇಳ್ತಾ ಇದೀವಿ ನಾವು. ಮಿಸ್ಟರ್ ಮಂತ್ರಿಗಳೇ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಭುತ್ವ ಇದು. ಇವ್ರು ಫಸ್ಟ್ ಬ್ಲಾಕ್ ಪುಟ್ಕೋಸಲ್ಲಿ ಇಟ್ಬಿಟ್ಟಿದಾರಲ್ಲ ಪ್ರಜಾಪ್ರಭುತ್ವನ, ಅವನು ಬ್ಲಾಕ್ ಪುಟ್ಕೋಸಿ ಹೊಡಿತಾನೆ. ಅವ್ನು ಬಂದನ್ನೆಲ್ಲ DNA ರಿಪೋರ್ಟ್ ಇದಾರೆ ಕೊಡೋದು. ನೀವು ಹೊಡಿದೀಯಾ? ನಿಮ್ಮ ಥರ್ಡ್ ಕ್ಲಾಸ್ ರಾಜಕೀಯ ವ್ಯವಸ್ಥೆ, ಈ ವ್ಯವಸ್ಥೆನ ಆ ಲೆವೆಲಿಗೆ ತಗೊಂಬಂದು ಸಿಕ್ಕಿದೆ. ಮಿಸ್ಟರ್ DK ಶಿವಕುಮಾರ್ ಅಂತ ಮಂತ್ರಿಗಳು ಬಂದ್ರಲ್ಲ, ಇವ್ರು ಯಾರೂ ಕೂಡ ಸಮಾಜವನ್ನು ಉದ್ಧಾರ ಮಾಡೋಂಥ ಮಂತ್ರಿಗಳಲ್ಲ. ಉಪಯೋಗಿಸ್ಕೊಂಡು ಅದರ ಎಣಗಳ ಮೇಲೆ ತಮ್ಮ ಆ ಪಾರಪತ್ಯವನ್ನು ಸ್ಥಾಪಿರೋಗಳು ಇವರು. ಇಂಥ ಮೂರ್ಖರು ಮುಟ್ಟಾಡ್ರಿಗೆ ಪ್ರಜಾಪ್ರಭುತ್ವ ಬೇಕಾಗಿರಲಿಲ್ಲ ಇವರಿಗೆ. ನಮ್ಮ ಟ್ಯಾಕ್ಸ್ ದುಡ್ಡು ರೀ DK ಶಿವಕುಮಾರ್ಗೆ ಸಂಬಳ ಕೊಡ್ತಾ ಇರೋದು. ಏನೋ ಅವ್ರು ಅಪ್ಪಳ ಮನೆಯಿಂದ ತಗೊಂಬಂದು ಏನಾರು DK ಶಿವಕುಮಾರ್ಗೆ ಏನಾರು ಸಂಬಳ ಕೊಡ್ತಾ ಇದಾರ? ನಿಮ್ಮನ್ನು ಪುಟ್ಕೋಸಿ, ಬ್ಲ್ಯಾಕ್ ಪುಟ್ಕೋಸಿನ ತಲೆ ಮೇಕೆ ಹಾಕಿ ಜನ ಕಳಿಸ್ತಾರೆ ಅಲ್ಲಿಂದಲೇ. ಅವತ್ತೇ ಪೂರ್ವಜರಿಂದಲೂ ಇದೇ ಕೆಲಸ ಮಾಡ್ಕೊಂಡು ಬಂದಿರೋಂಥವ್ರು ರೈತರು. ಯಾವುದು? ನಾವು ಮಕ್ಕಳು ಮಕ್ಕಳುಗಳಿಂದಲೂ ಮುತ್ತಾತಗಳಿಂದಲೂ ಇದೇ ಕೆಲಸ ಮಾಡ್ಕೊಂಬತ್ತಿರೋದು. ನೀವು ರೈತರ? ಹೌದು, ನಾವು ರೈತರೇ. ನಮ್ಮ ಮುಖ್ಯಮಂತ್ರಿಗಳು ನೀವು ರೈತರೇ ಅಲ್ಲ ಅಂತಾರೆ. ರೈತರೇ ಅಲ್ಲ ಅಂದರೆ ಅವ್ರು ರಿಯಲ್ ಎಸ್ಟೇಟ್ ಮಾಡ್ಕೊತಾ ಇದ್ದಾರೆ ರೀ. ಇದು ಇವತ್ತು ರಿಯಲ್ ಎಸ್ಟೇಟ್ ಮಾಡಕ್ಕೆ ಬಂದಿರೋದು, ಅಭಿವೃದ್ಧಿ ಮಾಡೋಕ್ಕಲ್ಲ. ಇವು ಟೌನ್ಶಿಪ್ ಮಾಡ್ತಾ ಇರೋಂಥದ್ದು, ಇದು ಮಾಡ್ತಾ ಇರೋದು. ಈಗ KEDB ವಶ ಪಡ್ಕೊತಾ ಇರೋದು ಅಭಿವೃದ್ಧಿಗೋಸ್ಕರ. ಏನು ಅಭಿವೃದ್ಧಿ ಮಾಡಬೇಕು? ನೀರಾವರಿ ಯೋಜನೆಗಳು ತರಬೇಕು. ಅಭಿವೃದ್ಧಿ ಅಂದರೆ ನೀರಾವರಿ ಯೋಜನೆಗಳು ತರಬೇಕು. ಆಮೇಲೆ ರೋಡ್ಗಳು ಬರಬೇಕು, ಹೈವೇಗಳು ಯಾವಾರ ಬರಬೇಕು. ರಿಯಲ್ ಎಸ್ಟೇಟು, ಇವ್ರು ರಿಯಲ್ ಎಸ್ಟೇಟ್ ಪ್ರಕಾರ ಮಾತಾಡೋದಾದರೆ ಇವ್ರವು ಎಷ್ಟೋ ಅಪಾರ್ಟ್ಮೆಂಟ್ಗಳಿದ್ದಾವೆ, ಎಷ್ಟೋ ವಿಲ್ಲಾಗಳಿದ್ದಾವೆ. ಒಂದು ಫ್ಲಾಟ್ಸ್ ರೇಟ್ ಎಷ್ಟು? ಒಂದು ವಿಲ್ಲಾ ರೇಟ್ ಎಷ್ಟು? 4.5 5 ಕೋಟಿ ಒಂದು ವಿಲ್ಲಾ ಪ್ರೈಸು. ಒಬ್ಬ ರೈತ ಕೊಡ್ತಾ ಇರೋದು ಎಷ್ಟು? ಒಂದು ಎಕರೆಗೆ ನೀವು 2.5 ಕೋಟಿ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ. ಯಾರ ಮನೆಯಿಂದ ಕೊಡ್ತೀರಾ? ನಿಮ್ಮ ಮನೆಯಿಂದ ಕೊಡ್ತೀರಾ? ಇಲ್ವಲ್ಲ. ಜನರ ದುಡ್ಡು KEDB ಬಂದಿದೆ, ಅದನ್ನು ಕೊಡ್ತೀನಿ ಅಂತೀರಾ. 50% ಕೊಡ್ತಾರತ್ತೆ. ಇನ್ನು 50% ಮಕ್ಕಳು ಮರೆಯೋ ಯಾವ ಸತ್ತೋದಾದ್ಮೇಲೆ 50% ಜಾಗ ಕೊಡ್ತೀನಿ ಅಂತ ಹೇಳ್ತೀರಾ. ಅದನ್ನು ತಗೊಳೋದಾದ್ರೂ ಹೆಂಗೆ? ಅದು ತಗೊಳಕ್ಕೆ ಪ್ರೊಸೀಜರು ನ್ಯಾಯವಾಗಿರೋದಿಲ್ಲ. ಇರ್ತೀವೋ ಬಿಡ್ತೀವೋ ಗೊತ್ತೂ ಇಲ್ಲ. ಎರಡನೇದಾಗಿ 50% ತಗೊಂಡು ಕೈಗೆ ಬಂಗಾರದ ಚೈನ ನೀರಾಗಿರೋ ಹಾಕ್ಕೊಂಬಿಟ್ಟು ಓಡಾಡ್ಬಿಟ್ರೆ 2 ವರ್ಷಕ್ಕೆ ಇದು ನಿಮ್ಮದು ಹಣ 1 ಕೋಟಿ ಮುಗಿದೋಗ್ತೈತಿ. ಮುಗಿದೋಗುತ್ತೆ. ಮುಗಿದಾದ್ಮೇಲೆ ನಾವೇನು ಭಿಕ್ಷುಕರಾಗಬೇಕಾ? ಆದರೆ ಈಗ AICT ಪರವಾಗಿ ಏನಿದಾರಲ್ಲ ಕೆಲವೊಂದಷ್ಟು ಜನ ರೈತರು, ಅವ್ರು ಹೇಳೋ ಪ್ರಕಾರ ನೋಡಿದರೆ ಈಗ ನಾವು ಅದು ರೆಡ್ ಝೋನ್ ಇರೋದ್ರಿಂದ ನಮ್ಮ ಭೂಮಿಗೆ ಹಬ್ಬಬ್ಬ ಅಂದರೆ 50 ಲಕ್ಷ ಬರುತ್ತೆ ಎಕರೆಗೆ. ಆದರೆ ಸರ್ಕಾರದವ್ರು 2.5 ಕೋಟಿ ರೂಪಾಯಿ ಕೊಡ್ತಾನಂತ ಅಂತಿದ್ದಾರೆ. ಅವಾಗ ನಮ್ಗೆ ಕೊಡೋಕೆ ಏನು, ಅದಕ್ಕೆ ಕೊಡ್ತಿದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೋಡಿ, ಸಿಂಪಲ್ ಲಾಜಿಕ್. ಇದು ಬೆಂಗಳೂರಿಂದ ಹತ್ತಿರ ಇರುವಂಥ ಜಾಗ, ಭಾಳ ನಿಯರೆಸ್ಟ್ ಇರುವಂಥ ಜಾಗ. ದಿನನಿತ್ಯ ಏನು ಬೆಳೀತೋ ಗೊತ್ತಿಲ್ಲ, ಭೂಮಿ ರೇಟ್ ಬೆಳೀತಾ ಇದೆ. ಇವತ್ತು MNC ಕಂಪ್ನಿಗಳೆಲ್ಲ ಬಿದ್ದೋಗ್ತಾ ಇದ್ದಾವೆ. ಇವತ್ತು 4 ಲಕ್ಷಕ್ಕೂ ಅಧಿಕ ಉದ್ಯೋಗಗಳು ಹೊರಗೆ ಬಂದುಬಿಟ್ಟಿದ್ದಾವೆ. ನಮಗೆ ಕಣ್ಣಿಗೆ ಕಾಣಂಗೆ. ಇನ್ನೂ ಒಳಗೆ ಎಷ್ಟು ಹೋಗಿದಾವೋ ಗೊತ್ತಿಲ್ಲ. ಆದರೆ ಬಿಕಾರಿ ಆಗಿರೋರು ಈ ಕಂಪ್ನಿಯಲ್ಲಿ ಕೆಲಸ ಮಾಡೋವಂಥವ್ರು ಬಿಕಾರಿ ಆಗಿದ್ದಾರೆ, ರೈತರ ಬಿಕಾರಿ ಆಗಿಲ್ಲ. ಇವತ್ತು ಭಾರತದ GDP ಉತ್ತುಂಗತಕ್ಕೆ ಹೋಗಿರೋದು ಯಾರಿಂದ ಗೊತ್ತಾ? ರೈತರು ಕೆಲಸ ಮಾಡ್ಕೊಂಡು ಇರೋದ್ರಿಂದ ಹೋಗಿರೋದು. ಈ MNC ಕಂಪ್ನಿಗಳಿಂದ GDP ಬೆಳವಣಿಗೆ ಆಗಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ರೈತರು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾವೆ. ಇನ್ನೊಬ್ಬರ ಹತ್ರ ಕೈ ಚಾಚಿ ಕೈ ಬೇಡಿ ಬದುಕ್ತಾ ಇಲ್ಲ. ಅವನು ಎಲ್ಲಿ ಮುಂಟ ಕಂಪ್ನಿಯನ್ನು ಕೆಲಸ ಕೊಡ್ತಾನೆ, ಕಂಪ್ನಿ ಇರೋ ಮುಂಟ ಕೆಲಸ ಕೊಡ್ತಾನೆ. ನಮ್ಮ ಮುತ್ತಾತಗಳಿಂದ ಕೆಲಸ ಕೊಡ್ತಾ ಇರೋದು ರೀ. ನಾಳೆ ದಿವಸ DK ಶಿವಕುಮಾರ್ ಮನೆಗೆ ಬಾತ್ರೂಮ್ ಕ್ಲೀನ್ ಮಾಡೋಕೆ ಹೋಗೋಕ್ಕಾಗುತ್ತಾ? ನಾವುಗಳು ವಾಚ್ಮ್ಯಾನ್ಗಳಾಗ ಹೋಗಿ ನಿಂತ್ಕೊಳ್ಳೋಕ್ಕಾಗುತ್ತಾ? ನೀವು ಇದನ್ನು ಮಾಡ್ಕೊಂಬಂದಿರ ಅಂದರೆ ನಿಮ್ದು ಇದೆಯಲ್ಲಪ್ಪ ಜಮೀನು, 1000 ಕೋಟಿ ಒಡೆಯಿರಲ್ಲಪ್ಪ. ನೀವು ಹೋಗಿ ಅಲ್ಲಿ ಮಾಡಿ, ನೀವು ಅಲ್ಲಿ ನಿವೇಶನಗಳ ಮಾಡಿ, ಅಲ್ಲಿ ಅಭಿವೃದ್ಧಿ ಮಾಡಿ, ನೀವು ಮಾಡ್ಕೊಳ್ಳಿ. ನೀವು ಬಿಸ್ನೆಸ್ ಮಾಡ್ಕೊಂಬಂದಿರೋರು ಮಾಡ್ಕೊಳ್ಳಿ. ಇಲ್ಲೇಕೆ ರೈತರನ್ನ ಗುಳೆಬ್ರುಸ್ ಅಂತ ಕೆಲಸಗಳನ್ನ ಮಾಡ್ತಾಯಿದ್ದೀರಾ? ಇಲ್ಲಿ 80% ಅಂತ ರೈತರು ಹೇಳ್ತಿದ್ದೀರಲ್ಲ, ಎಲ್ಲಿದ್ದಾರೆ 80%? ಇವತ್ತು ಎಷ್ಟು ಜನ ಸೇರಿದ್ದು ಸರ್? ಎಷ್ಟು ಜನ ಸೇರಿದ್ದಾರೆ? ಇಡೀ ಊರೆಲ್ಲ ಇಲ್ಲೇ ಇದೆ. 24 ಹಳ್ಳಿ ಏನು ಇದು ಬಿಡದಿ ಗ್ರಾಮದಲ್ಲಿ 24 ಹಳ್ಳಿ ಏನಿದೆ ಅಷ್ಟು ಇಲ್ಲೇ ಜನ ಸೇರಿದ್ದಾರೆ. 27 ಹಳ್ಳಿ ಜನ ಸೇರಿದ್ದಾರೆ. ಏನೋ ಒಂದು 2 ಹಳ್ಳಿ 3 ಹಳ್ಳಿ ಜನ ಕೆರೆ ನೀರು, ಗಲೀಜು ನೀರಲ್ಲಿ ಅದರಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಡೈವರ್ಟ್ ಆಗಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಉಳ್ಕೆರೆಲ್ಲ ಇಲ್ಲೇ ಇದ್ದಾರೆ. ಇವತ್ತು 475 ದಿವಸ 1.5 ವರ್ಷದಿಂದ ಇವರು ಕುತ್ಕೊಂಡಿದ್ದಾರಲ್ಲ. ಮಾನ ಮರ್ಯಾದೆ ಬೇಡ ಒಬ್ಬ ಮುಖ್ಯಮಂತ್ರಿ ಆದಂಥವ್ರಿಗೆ? ಮಾನ ಮರ್ಯಾದೆ ಅಲ್ವೇನ್ರಿ? ನೀನು ಎಷ್ಟಾರ 1000 ಕೋಟಿಗೆ ಬದುಕಪ್ಪ ನೀನು. ನಾನು ಕಷ್ಟಪಟ್ಟೆ ದುಡ್ಡು ತಿನ್ನೋದು, ಆಯಿತಾ? ನೀನು ದುಡ್ಡು ನೋಡಲಿಲ್ಲ ಅಂದರೆ ಮಂಕಣಕ್ಕೆ ಬರಲ್ಲ, ನಿದ್ದೆ ಬರಲ್ಲ. ಕಷ್ಟಪಟ್ಟು ದುಡ್ಡು ತಿನ್ನಲಿಲ್ಲ ಅಂದರೆ ನಮಗೆ ನಿದ್ದೆ ಬರಲ್ಲ. ಇದು ರೀ ರೈತರ ತಾಕತ್ತು. 4 ಜನಕ್ಕೆ ಅನ್ನ ಹಾಕ್ತಿದ್ವಿ ನಾವು. 4 ಜನಕ್ಕೆ ಅನ್ನ ಹಾಕ್ತಿದ್ವಿ. ಇವತ್ತು ಬಂದ್ಬಿಟ್ಟು ಇದು ಅಷ್ಟು ಏನೋ 9600 ಎಕರೆ ಗೂಡಿಸ್ಬಿಡ್ತೀನಿ, ಟೌನ್ಶಿಪ್ ಮಾಡ್ತೀನಿ ಅಂತೀಯಲ್ಲ. ಬೆಂಗಳೂರಲ್ಲಿ ಒಂದು ಮರ ಕರಿಬೇಕು ಅಂದರೆ ಪರ್ಮಿಷನ್ ಬೇಕು ಅಲ್ವಾ? ಪರಿಸರವಾದಿಗಳು ಇಷ್ಟು ಕೋಟಿಗಟ್ಟಲೆ ಮರಗಳಿದಾವಲ್ಲ, ಪರಿಸರವಾದಿಗಳು ಬಿಟ್ಬಿಡ್ತಾರಾ? ಹೋಗಿ ಸಕಲ ಜೀವರಾಶಿಗಳಿಗೂ ಅನ್ನ ಸಿಗ್ತಾ ಇತ್ತಲ್ಲ ಈ ನೆಲದಲ್ಲಿ. ಸಕಲ ಜೀವರಾಶಿಗಳಿಗೆ ಏನು ಕೊಡ್ತೀಯ ನೀನು? ಏನು ಕೊಡ್ತೀಯ? ಮತ್ತು ಪ್ರಾಣಿ ದಯಾ ಸಂಘದವ್ರಿಲ್ವಾ? ಅವ್ರೇನು ಮಾಡ್ತಾರೆ? ಇವನ್ನೆಲ್ಲ ಯೋಚನೆ ಮಾಡಬೇಕಲ್ಲ. ನಮ್ದು ಏನಾಗಿದೆ, DNA ರಿಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಬಂಜರು ಭೂಮಿ, ಬೆಳೆಯೋಕ್ಕೆ ಯೋಗ್ಯವಲ್ಲದ ಭೂಮಿ ಅಂತ ರಿಪೋರ್ಟ್ ಕೊಟ್ಟಿದ್ದೀರಲ್ಲ. ಈ ರಿಪೋರ್ಟು ಯಾರು ಕೊಟ್ಟಿರೋದು? ಅಧಿಕಾರಿಗಳು ಕೊಟ್ಟರು. ಅಧಿಕಾರಿ ವರ್ಗ ಏನು ಮಾಡ್ತಾಯಿದೆ ನಿಮಗೆ ಗೊತ್ತಾ? ಇಡೀ ಭಾರತ ಸ್ವತಂತ್ರ ಬಂದ ಇತ್ಲಾಗೆ, ಸುಮಾರು 35-40 ವರ್ಷದಿಂದ ಇತ್ಲಾಗೆ ಯಾರ್ಯಾರು ಈ ದೇಶವನ್ನು ತಲೆ ಹಿಡಿತಾರೋ ಅವರು ಕ್ಲಾಸ್ 1 ಡಿಪಾರ್ಟ್ಮೆಂಟಲ್ಲಿ ಇರೋದು. ವಾಸ್ತವ ಸತ್ಯ ರೀ. ನಾನು ಮೀಡಿಯಾದಲ್ಲಿ ಹೇಳ್ತಿದ್ದೀನಿ. ಅವ್ರನ್ನ ತನಿಖೆ ಮಾಡಿ. ಇವತ್ತು ತಗೊಳಕ್ಕೆಂತಾರ ಯಾರು? ಇದೇ ಕಳ್ಳರು. ಯಾರನ್ನು ತಿಂದಿದ್ದಾರೆ? ರೈತರನ್ನು ತಿಂದಿದ್ದಾರೆ ರೀ ಇವರು.
ರೈತನ ತಿಂದು ಇವ್ರು ಬದುಕಿರೋದು. ಇವತ್ತು ಕೋಟಿಗಟ್ಟಲೆ ಆಸ್ತಿಗಳು, ಬೇನಾಮಿ ಆಸ್ತಿಗಳು. ಇವ್ರು ಈ ಮಣ್ಣು ಎಷ್ಟು ಫಲವತ್ತಾಗಿದೆ. ಮಲೆನಾಡು ಸೀಮೆ ನೋಡ್ದಂಗೆ ಆಗುತ್ತೆ ರೀ ಇದು ಬಂದರೆ. ಮಲೆನಾಡು ಸೀಮೆ ನೋಡ್ದಂಗೆ ಆಗುತ್ತೆ. ನೀವು ಅಭಿವೃದ್ಧಿ ಮಾಡೋರು ಈ ಗೊಚ್ಚೆ ನೀರು ತಗೊಂಬಂದು ಇಲ್ಲಿಗೆ ಯಾಕೆ ಬಿಡ್ತಿದ್ದೀರಾ? ಅಲ್ಲೇ ಗೊಚ್ಚೆ ನೀರು ಫಿಲ್ಟ್ರ್ ಮಾಡಿಬಿಡ್ರಿ, ರೈತರ ಬದುಕಿ ಅಂತನಲ್ವಾ. ಇವತ್ತು ರೈತನಿಗಿರೋವಷ್ಟು ಬೆಲೆ ಯಾವುದೇ ಮನುಷ್ಯನಿಗೂ ಇಲ್ಲ. ಯಾಕಪ್ಪ ಅಂದರೆ ಅನ್ನ ಕೊಡುವಂಥ ತಾಯಿ ಇದ್ದಾಗೆ. ಯಾರೋ ಡಿ ಕೆ ಶಿವಕುಮಾರ್ 4 ಜನಕ್ಕೇನೋ ಅನ್ನ ಹಾಕ್ಬೋದು ರೀ. ರೈತ ಸಕಲ ಜೀವರಾಶಿಗಳಿಗೂ ಅನ್ನ ಕೊಡೋಂಥನು ರೈತ. PM ತಾಯಿ ಅಂತ ಹೇಳಲ್ಲ, ಈ ದೇಶದ CM ತಾಯಿ ಅಂತ ಹೇಳಲ್ಲ, ರೈತನು ಮಾತ್ರ ತಾಯಿ ಅಂತ ಹೇಳುವಂಥದ್ದು. ಯಾಕೆ ಅಂದರೆ ಎಲ್ಲವನ್ನು ಸಹಿಸಿಕೊಂಡು ತಾಳ್ಮೆಯಿಂದ ಹೋಗುವಂಥವನು, ಸಕಲ ಜೀವರಾಶಿಗಳಿಗೆ ಅನ್ನ ಕೊಡುವಂಥನು, ಪಂಚಭೂತಗಳನ್ನೇ ಗುರುವಾಗಿಟ್ಕೊಂಡಿರೋನು ರೈತ. ಇವಾಗ ಅವರು AICT ಮಾಡಬೇಕಂತ ಹೇಳಿ ರೈತರ ಭೂಮಿ ಕೈ ಹಾಕಿದ್ದಾರೆ, ಅಥವಾ ತಮ್ಮ ಪ್ರತಿಷ್ಠೆನ ಉಳಿಸ್ಬೇಕಂತೇಳಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕುಮಾರಸ್ವಾಮಿ ಅವರು ಅಪೋಸಿಟ್ ಆಗಿ ತಮ್ಮ ಪ್ರತಿಷ್ಠೆನ ಉಳಿಸ್ಕೋಕ್ಕೋಸ್ಕರ ಈ AICT ಮಾಡಲೇಬೇಕಂತ ನಿಂತಿದ್ದಾರೆ. ಪ್ರತಿಷ್ಠೆನೋ ಆಮೇಲೆ ವಶನೋ ಅದು ಸೆಕೆಂಡ್ರಿ. ನಮಗೆ ಗೊತ್ತಾಗ್ತಾ ಇರೋದು ವಾಸ್ತವ ಸಂಗತಿ ಒಂದೇ. ಇಲ್ಲಿ ರೈತರು ಭಾಳ ಚೆನ್ನಾಗಿ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಆಯಿತಾ? ಅವರನ್ನು ಗೋಳೆಬ್ರಿಸೋಂಥ ಕೆಲಸಗಳನ್ನ ಮಾಡಬೇಡಿ. ನಿಮ್ಮ ಪ್ರತಿಷ್ಠೆ, ನಿಮ್ಮ ಅಭಿವೃದ್ಧಿ ಇದ್ದರೆ ಬಂಜರು ಭೂಮಿಗಳಲ್ಲಿ ತೋರಿಸಿ, ಪ್ಯೂರಿಫೈ ವಾಟರ್ಗಳಲ್ಲಿ ತೋರಿಸಿ. ಇವತ್ತು ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ರೋಡಲ್ಲಿ ಟ್ರಾಫಿಕ್ ಜಾಮಾಗಿ ನಿಂತ್ಕೊತಾ ಇದ್ದಾವೆ. ನಿಮಗೆ ಯಾವನ ಅಪಾರ್ಟ್ಮೆಂಟ್ಗಳಿಗೆ ಅಷ್ಟೊಂದು ಪರ್ಮಿಷನ್ ಕೊಡು ಅಂತ ಹೇಳಿದ್ದನು? ಡಸ್ಟ್ ಅಲರ್ಜಿಯಾಗಿ ಸಾಯ್ತಾ ಇದ್ದಾರೆ. ಹವಾಮಾನ ಇಲಾಖೆ ಹೇಳ್ತಾ ಇದೆ. ಯಾರ್ರೀ ನೀವು ಮಾಡಬೇಕಾದಂಥ ಕರ್ತವ್ಯಗಳನ್ನ ಮಾಡಿ. ಇವತ್ತು ರೋಡಲ್ಲಿ ಗುಂಡಿಗಳು ಬಿದ್ದಾವೆ, ಕುಡಿಯೋಕ್ಕೆ ನೀರುಗಳಿಲ್ಲ. GBI ಈ ಅಥಾರಿಟಿಯಲ್ಲಿ ಕುಡಿಯೋಕ್ಕೆ ನೀರುಗಳಿಲ್ಲ. ಇವತ್ತು 1000 ಅಡಿ ಕೆಳಗೆ ಹೋಗಿದೆ ನೀರು. ವಾಟರ್ ಸೋರ್ಸ್ಗಳು ಅಷ್ಟು ಕುಡಿಯೋಕ್ಕೆ ನೀರಿಲ್ಲದಲ್ಲಿ ಮುಂದಿನ ದಿನಗಳಲ್ಲಿ ಒಂದೊಂದು ಲೋಡಿಗೆ 5,000 ಕೊಟ್ಕೊಂಡು ಕೊಂಡ್ಕೋಬೇಕಾದಂಥ ಪರಿಸ್ಥಿತಿ ಇದೆ. ಡೆವಲಪ್ಮೆಂಟ್ ಅಲ್ಲಿ ಮಾಡಿ. ಇವತ್ತು ಏನು ಇಡೀ ರಾಜ್ಯದಲ್ಲಿ ಬರಗಾಲ ಆವರಿಸಿದೆ ರೀ. ಕುಡಿಯೋಕ್ಕೆ ನೀರಿಲ್ಲದಲೇ ಜನ ತತ್ತರಿಸ್ತಾ ಇದ್ದಾರೆ. ಇವತ್ತು ಕುಡಿಯೋ ನೀರಿನ ಯೋಜನೆಗಳನ್ನ ಕೆರೆ ತುಂಬಿಸೋವಂಥ ಕೆಲಸ ಮಾಡಿ. ಅದು ನಿಜವಾದಂಥ ಅಭಿವೃದ್ಧಿ. ಮೂಲಭೂತ ಸೌಕರ್ಯಗಳನ್ನ ಕೊಡಿ, ಅದು ಅಭಿವೃದ್ಧಿ. ಅದನ್ನು ಬಿಟ್ಬಿಟ್ಟು ವಕ್ಫೋರ್ಡ್ ಅಂತ ರೈತರ ಜಮೀನುಗಳ ಮೇಲೆಲ್ಲ ವಕ್ಫೋರ್ಡ್ ಅಂತ ಹಾಕೋವಂಥದ್ದು, ಗುಂಡಿ ಬಿಚ್ಚಿರೋ ರೋಡ್ಗಳನ್ನೆಲ್ಲ ಬಿಟ್ಬಿಟ್ಟು ಜನಸಾಮಾನ್ಯರ ಕೈ ಕಾಲು ಮುರ್ಕೊಂಡು ಓಡಾಡೋ ಅಂಥದ್ದು. ಇವತ್ತು ಎಜುಕೇಷನ್ ಅನ್ನೋದು ಬಿಸ್ನೆಸ್ ದಂಧೆಯಾಗಿ ಬದುಕ್ತೈತಿ. ಈ ನಿಜವಾದಂಥ ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಕೊಂಡು ಹೋಗಿದ್ದಾವೆ. ಯಾವ ಅಭಿವೃದ್ಧಿ ಕೊಟ್ಟಿದ್ದೀರಾ ನೀವು? ನಾನು ಅದಕ್ಕೆ ಹೇಳ್ತಿರೋದು, ಇದು ತಲೆ ಹಿಡುಕರ ವ್ಯವಸ್ಥೆ. ಪ್ರಜಾಪ್ರಭುತ್ವದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ವಂಚಿತರನ್ನ ಮಾಡಿ ಇವತ್ತು ಯಾವ ಕಾನೂನುಗಳ ಬಗ್ಗೆ ತಿಳುವಳಿಕೆನೇ ಇಲ್ಲ ರೈತರಿಗೆ, ಜನಗಳಿಗೆ ತಿಳುವಳಿಕೆ ಇಲ್ಲ. ಶಿಕ್ಷಣ ಕೊಡಿರಿ, ಆ ಥರದ್ದು ಕಾನೂನುಗಳ ಬಗ್ಗೆ ಶಿಕ್ಷಣ ಕೊಡಿ. ಈ ವ್ಯವಸ್ಥೆಯ ಪೂರಕವಾದಂಥ ಶಿಕ್ಷಣ ಕೊಡಿ, ಸಂಸ್ಕಾರಯುತವಾದಂಥ ಶಿಕ್ಷಣ ಕೊಡಿ. ಇವತ್ತು ನೋಡಿ 3 ಕೊಲೆಗಳಾಗ್ತವೆ ಬೆಳಕರೇತಿಗೆ. ತಾಯಿ ತಂದೆನ ಮಕ್ಕಳೇ ಕೊಲ್ತಾ ಇದ್ದಾವೆ, ಅಜ್ಜಿ ಅಜ್ಜನ ಮಕ್ಕಳುಗಳು ಕೊಲ್ತಾ ಇದ್ದಾವೆ. ಯಾಕೆ ಕೊಲ್ತಾ ಇದ್ದಾವೆ? ನಿಮ್ಮ 3rd ಕ್ಲಾಸ್ ರಾಜಕೀಯ ವ್ಯವಸ್ಥೆ. ಈ ವ್ಯವಸ್ಥೆನ ಆ ಲೆವೆಲಿಗೆ ತಗೊಂಬಂದು ಸಿಕ್ಕಿದೆ. ಮಿಸ್ಟರ್ ಡಿ ಕೆ ಶಿವಕುಮಾರ್ ಅಂತ ಮಂತ್ರಿಗಳು ಬಂದ್ರಲ್ಲ, ಇವ್ರು ಯಾರೂ ಕೂಡ ಸಮಾಜವನ್ನು ಉದ್ಧಾರ ಮಾಡೋಂಥ ಮಂತ್ರಿಗಳಲ್ಲ. ಉಪಯೋಗಿಸ್ಕೊಂಡು ಅದರ ಎಣಗಳ ಮೇಲೆ ತಮ್ಮ ಆ ಪಾರಪತ್ಯವನ್ನು ಸ್ಥಾಪಿರುವಂಥ ತಲೆ ಹಿಡುಕರುಗಳು ಇವರು. ಇಂಥ ಮೂರ್ಖರು ಮುಟ್ಟಾಡ್ರಿಗೆ ಪ್ರಜಾಪ್ರಭುತ್ವ ಬೇಕಾಗಿರಲಿಲ್ಲ, ಇವರಿಗೆ ತಲೆ ಹಿಡುಕರು ಪ್ರಭುತ್ವ ಬೇಕಾಗಿತ್ತು. ಅದಕ್ಕೋಸ್ಕರ ಇವತ್ತು ಇಂಥ ವ್ಯವಸ್ಥೆಗಳು ತರ್ತಿದ್ದೀವಿ. ಇವತ್ತು ದಿನನಿತ್ಯ ಆದರೆ ಎಷ್ಟೊಂದು ಇಲ್ಲಿಗಲ್ ಆಕ್ಟಿವಿಟೀಸ್ಗಳು ನಡೀತಾ ಇದ್ದಾವೆ. ಮಕ್ಕಳ ಕೈಯಲ್ಲಿ ಮೊಬೈಲ್ಗಳು ಸಿಗ್ತಾ ಇದ್ದಾವೆ, ಬೇಕಾದಂಥ ವೀಡಿಯೋಗಳು ನೋಡ್ತಾ ಇದ್ದಾವೆ. ಸಂಸ್ಕಾರಯುತವಾದಂಥ ಒಂದು ವ್ಯವಸ್ಥೆನ ತಗೊಂಬರೋಕ್ಕೆ ವ್ಯವಸ್ಥೆ ಬಡಿ, ಒಳ್ಳೊಳ್ಳೆ ಕಾನೂನುಗಳು ತಗೊಂಬನ್ನಿ. ಇವತ್ತು DNA ರಿಪೋರ್ಟ್ ಕೊಡ್ತಾ ಇದ್ದೀರಲ್ಲಪ್ಪ, ಇದರಲ್ಲಿ ಬೆಳೆದಿದೆ ಅಂತ. ಇದೇ ಥರ DNA ರಿಪೋರ್ಟ್ ಪ್ರತಿಯೊಂದು ತಾಲೂಕ್ ಪಂಚಾಯತಿಗಳು ಕೊಡ್ತಾ ಇದ್ದಾರೆ. ಗೊತ್ತಾ? ಬೆಳೆ ಬೆಳೆದಿಲ್ದನಿಗೆ ಬೆಳೆ ಬೆಳೆದಾನೆ ಅಂತ ಹೇಳ್ಬಿಟ್ಟು, ಬೆಳೆ ಬೆಳೆದಿಲ್ದನಿಗೆ ಬೆಳೆ ಬೆಳೆದಿದ್ದಾನೆ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಅಧಿಕಾರಿಗಳನ್ನ ಯಾಕೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಸರ್ವನಾಶ ಮಾಡೋದಕ್ಕೆ. ಇವತ್ತು ಇರೋದೇ ಅದು. ಅಧಿಕಾರಿಗಳು ದುಡ್ಡು ತಿಂತಾ ಇರೋದು, ರೈತರು ಜನಸಾಮಾನ್ಯರೇ ನಮ್ಮ ಟ್ಯಾಕ್ಸ್ ದುಡ್ಡು ರೀ ಡಿ ಕೆ ಶಿವಕುಮಾರ್ಗೆ ಸಂಬಳ ಕೊಡ್ತಾ ಇರೋದು. ಏನಾರು ಅಪ್ಪಳ ಮನೆಯಿಂದ ತಗೊಂಬಂದು ಏನಾರು ಡಿ ಕೆ ಶಿವಕುಮಾರ್ಗೆ ಏನಾರು ಸಂಬಳ ಕೊಡ್ತಾ ಇದಾರ? ಬಿಟ್ಟಿ ಗ್ಯಾರಂಟಿಗೋಸ್ಕರ ಈ ಥರ ಬಿಟ್ಟಿ ಗ್ಯಾರಂಟಿಗೋಸ್ಕರ ಜನ ಓಟ್ ಹಾಕಿದ್ರು. ಯಾಕೆ? 2,000 ರೂಪಾಯಿ ಸಿಕ್ತಿತ್ತು ಅಂತ. ಇವರು ಈ ಥರ ಅಡಿಬಿಟ್ಟಿ ಗ್ಯಾರಂಟಿ ಕೊಡ್ತೀವಿ, ಆನೇಕಲ್ಲಲ್ಲಿ ಭೂಮಿ ವಶಪಡಿಸ್ಕೊಂತೀವಿ, ನಾವು ಯಾವುದೋ ಬಿಡದಿಯಲ್ಲಿ 9,700 ಎಕರೆ ವಶಪಡಿಸ್ಕೊಂತೀವಿ, ಆಮೇಲೆ ದೇವನಹಳ್ಳಿಯಲ್ಲಿ ವಶಪಡಿಸ್ಕೊಂತೀವಿ. ಈ ರೀತಿ ಏನಾದ್ರು ಹೇಳಿಕೆ ಕೊಟ್ಕೊಂಡು ರೋಡ್ಗಳನ್ನೆಲ್ಲ ಗುಂಡಿ ಮುಚ್ಚಿಸ್ತೀವಿ, ಜನಸಾಮಾನ್ಯರನ್ನೆಲ್ಲ ಕಮರ್ಷಿಯಲ್ ಬಿಸ್ನೆಸ್ ಥರ ಬಳಸ್ಕೊತೀವಿ. ಇದನ್ನು ಮಾಡ್ತೀವಿ ಅಂತ ಪುಷ್ಟೇ ಹೇಳ್ಬಿಟ್ಟಿದ್ರೆ, ನಿಮ್ಮನ್ನು ಪುಟ್ಕೋಸಿ ಬ್ಲ್ಯಾಕ್ ಪುಟ್ಕೋಸಿನ ತಲೆ ಮೇಕೆ ಹಾಕಿ ಜನ ಕಳಿಸ್ತಾರೆ ಅಲ್ಲಿಂದಲೇ. ಅವತ್ತೇ ನೀವೇನಂದ್ರಿ? ಕೈ ಕಟ್ಕೊಂಡು ಜನಸಾಮಾನ್ಯರ ಸೇವೆ, ಜನಾರ್ದನ ಸೇವೆ, ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಳಕಳತಿ ಎಲ್ಲಿತೆ? ನಿಮ್ಮ ಬ್ಲ್ಯಾಕ್ ಪುಟ್ಕೋಸಿ ಒಳಗೆ ಸೇರ್ಕೊಂಡಿದ್ದೀರಿ. ಇವೆಲ್ಲ ಬ್ಲ್ಯಾಕ್ ಪುಟ್ಕೋಸಿ ಒಳಗೆ ಸೇರ್ಕೊಂಡಿತ್ತೆ. ನಿಮಗೆ ಸಾಮಾಜಿಕ ಕಳಕಳಿ, ಸಾಮಾಜಿಕ ಬದ್ಧತೆ, ಸಾಮಾಜಿಕ ನ್ಯಾಯ ಕೊಡಬೇಕು ಅಂತೇಳಿದರೆ ಎಲ್ಲರೂ ಸಮನಾಗಿ ಕಾಣುವಂಥ ವ್ಯವಸ್ಥೆ ತಗೊಂಬನ್ನಿ. ಇವತ್ತು ಪ್ರತಿಯೊಂದು ತಹಶೀಲ್ದಾರ್ ತಾಲೂಕು ಕಚೇರಿಗಳಲ್ಲಿ ಇವತ್ತು ದುಡ್ಡಿಲ್ಲ ಅಂದರೆ ಯಾವನ ಕೆಲಸ ಮಾಡ್ತಾ ಇಲ್ಲ. ಏನು ಕತ್ತೆ ಕಾಯಕ್ಕೆ ವಿಧಾನಸೌಧಕ್ಕೆ ಹೋಗಿದ್ದೀರಿ ನೀವು ಕುತ್ಕೊಳಕ್ಕೆ? ಏನು ಮಾಡ್ಕೊಂತಿದ್ದೀರಾ? ನಾವು ಗುಲಾಮ್ರುಗಳ? ಪ್ರಜಾಪ್ರಭುತ್ವ, ಪ್ರಜೆಗಳು ಕೇಳ್ತಾ ಇದ್ದೀವಿ ನಾವು. ಮಿಸ್ಟರ್ ಮಂತ್ರಿಗಳೇ ಕೇಳ್ತಿದ್ದೀವಿ ರೀ, ನಮ್ಮ ಅನ್ನ ನೀವು ತಿಂತಿರೋದು, ನಿಮ್ಮ ಅನ್ನ ಅಲ್ಲ ನಾವು ತಿಂತಿರೋದು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ಹೇಳ್ತೀರಾ ಸತ್ತಾಗ ನಾನು ನುಡ್ದಾರು ನನ್ನ ಹತ್ರ ಇರಲ್ಲ ಅಂತ. ಇದೇ ಡಿ ಕೆ ಶಿವಕುಮಾರು.
ಅಷ್ಟು ಇಲ್ಲ, ಇಷ್ಟು ಜನ ಇಷ್ಟು 1.5 ವರ್ಷದಿಂದ ಬಾಯಿ ಬಡ್ಕೊಂತಿದ್ದಾರೆ ಅಂದರೆ ಅಟ್ಲೀಸ್ಟ್ ಒಂದು ಮಾನವೀಯತೆ ದೃಷ್ಟಿಗಾರು ಬಂದುಬಿಟ್ಟು ಸಮಾನ ವ್ಯವಸ್ಥೆಯಲ್ಲಿ ನೀವು ಈ ಥರ ಮಾಡಿದಿರಪ್ಪ, ಈ ಥರ ಮಾಡೋದು ಸರಿ ಇಲ್ಲ, ಹಿಂಗೆ ಮಾಡಬೇಕಾಗಿತ್ತು, ಹಂಗೆ ಮಾಡಬೇಕಾಯ್ತು, ಅದಕ್ಕೊಂದು ಸಜೆಷನ್ ಕೊಡಬೇಕಾಗಿತ್ತು. ಒಬ್ಬ ನಾಯಕನ ಸದ್ಗುಣ ಅದು ಬಂದು ಹೇಳುವಂಥದ್ದು. ಅದು ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ರೀ. ಜನರನ್ನು ಒಂದು ಉತ್ತಮವಾದಂಥ ವ್ಯವಸ್ಥೆ ಕರ್ಕೊಂಡು ಹೋಗೋದು ನಾಯಕನ ಲಕ್ಷಣ. ಅದನ್ನು ಬಿಡ್ತಾರೆ, ಬಂದೇ ಇಲ್ಲ. ಇಷ್ಟು ವರ್ಷ 1.5 ವರ್ಷದಿಂದ ಕುತ್ಕೊಂಡು ನಾವು ಬೇರೆ ಕಡೆಯಿಂದ ಬಂದು ಇಲ್ಲಿ ಕೇಳ್ತಾ ಇದೀವಿ ರೀ. ಯಾಕೆ ಅಂದರೆ ರೈತನ ಕಷ್ಟ ಏನು ಅನ್ನೋದು ನಮಗೆ ಗೊತ್ತಿದೆ, ನಿಮಗೆ ಆಲ್ಸೋಕ್ಕಾಗಲ್ವಾ? ಆಲ್ಸೋಕ್ಕಾಗಲ್ವೇನ್ರಿ? ಫಸ್ಟ್ ಅದನ್ನು ಕಳೀರಿ. ಆ ಸಂಸ್ಕಾರ ನಿಮ್ಮಲ್ಲಿ ಮೊದಲಿಂದಲೂ ಬಂದಿದ್ದರೆ ನಮಗಿಂಥ ವ್ಯವಸ್ಥೆ ಗೊತ್ತಿಲ್ಲ. ಪ್ರಜಾಪ್ರಭುತ್ವ ಅನ್ನೋದು ಏನು ಅನ್ನೋದನ್ನು ಜನರಿಗೆ ಹೇಳ್ಕೊಡ್ರಿ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಲ್ಲ, ಪ್ರಭುತ್ವ ಇದು ಈಸ್ ರಿಯಲ್ ಫ್ಯಾಕ್ಟ್. ಇದು ಭಾರತದ ದುರಾದೃಷ್ಟ. ಇದು ನಮಗೆ ಕಾನೂನುಗಳು ಹೆಂಗಿದಾವೆ ಅಂತ ಹೇಳ್ಕೊಡ್ಲಿಲ್ಲ ರೀ. ಅದಕ್ಕೆ ಕೊಲೆಗಳು ನಡೀತಾ ಇದ್ದಾವೆ. ಕೊಲೆಗಳು ಯಾಕೆ ನಡೀತಾ ಇದ್ದಾವೆ? ಕಠಿಣವಾದಂಥ ಕಾನೂನುಗಳು. ಇವತ್ತು ಜೈಲುಗಳಿಗೆ ಹೋದರೆ ಅಫೀಮ್ ಸಿಗ್ತೈತಿ ಯಾರಿಗೆ? ಜೈಲಲ್ಲಿರುವಂಥ ಕಳ್ಳರಿಗೆ, ಕೈದಿಗಳಿಗೆ, ಕಳ್ಳರಿಗೆ, ಸುಳ್ಳ್ರಿಗೆ ಅಫೀಮ್ ಸಿಗ್ತೈತಿ, ಗಾಂಜಾ ಸಿಗ್ತೈತಿ, ಮೊಬೈಲ್ ಸಿಗ್ತೈತಿ, ಮೂಲಭೂತ ಸೌಕರ್ಯಗಳು ಭಾಳ ಫಸ್ಟ್ ಕ್ಲಾಸ್ ಆಗ್ತಿದ್ದಾವೆ. ಐಷಾರಾಮಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಏನು ಪುಟ್ಕೋಸಿ ಪ್ರಭುತ್ವ ರೀ ಇದು ನಮ್ಮದು. ಪುಟ್ಕೋಸಿ ಪ್ರಭುತ್ವ. ಇವರೆಲ್ಲ ಪುಟ್ಕೋಸಿಗಳು, ಅದೊಂದು ಪುಟ್ಕೋಸಿ ಪ್ರಭುತ್ವ. ಇಲ್ಲೆಲ್ಲ ಬಾಯಿ ಬಡ್ಕೊತಾರೋ ನಾವು ಪುಟ್ಕೋಸಿಗಳೇ. ಯಾಕೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಅನ್ನೋದು ಏನು ಇವತ್ತಿನವರೆಗೂ ಹೇಳ್ಕೊಡ್ಲೇ ಇಲ್ಲ ಇವರು. ಅಂಥ ಶಿಕ್ಷಣ ತರಲೇ ಇಲ್ಲ ನಮಗೆ. ತರಲಿಲ್ಲದ ಹಣೆ ಬರಕ್ಕೆ ಇವಕ್ಕೆ ಯಾವತ್ತು ಏನು ಒಬ್ಬ ತಹಶೀಲ್ದಾರ್ ಹತ್ರ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಂತಾರೆ ರೀ. ಕೆಲಸ ಮಾಡೋಣ ಹತ್ರ ಅವ್ನು ಕೂಲಿ, ತಹಶೀಲ್ದಾರ್ ಕೂಲಿ, DC ಕೂಲಿ, AC ಕೂಲಿ, ಅವನ ಹತ್ರ ಹೋಗಿ ಕೈ ಕಟ್ಕೊಂಡು ನಿಂತ್ಕೊತೀವಿ. ಸ್ವಾಮಿ ಅವನು ಹಿಂಗೆ ಬಂದು ನಿಂತ್ಕೊತಾನೆ, ಕೈ ಮುಗಿತಾರೆ. ರೈತ ಕೈ ಮುಗಿತಾನೆ ತಹಶೀಲ್ದಾರಿಗೆ, DCಗೆ. ಯಾಕೆ ಕೈ ಮುಗಿತಾನೆ? ವ್ಯವಸ್ಥೆನ ಸರಿಯಾದಂಥ ರೀತಿಯಲ್ಲಿ ಕರ್ಕೊಂಡೋಗ್ರಿ ಅಂತ. ಈ ನನ್ನ ಮಕ್ಕಳು ಬಂದ್ಬಿಟ್ಟು ಈ ರೀತಿ DNA ರಿಪೋರ್ಟ್ ಕೊಡ್ತಾರೆ ಅಂತ ಗೊತ್ತಾಗ್ಬಿಟ್ಟಿದ್ರೆ ಇವ್ರನ್ನ ಕೈ ಮುಗಿಬೇಕಾ, ಕಾಲಿಟ್ಕೊಂಡು ಮೇಕೆತ್ಬೇಕು. ವಾಸ್ತವ ಸತ್ಯ ರೀ. ಮೀಡಿಯಾದವ್ರು ಪ್ರಚಾರ ಮಾಡ್ಬೇಕು ತಾನೆ. ಕಾಲಿಡ್ಕೊಂಡು ಮೇಕೆತ್ಬೇಕು. ಇವ್ರು ನಾಲಾಯಕ್ ನನ್ನ ಮಕ್ಕಳು. ಇವ್ರಿಗೆ ಕಲಿಸಿರೋ ಎಜುಕೇಷನ್ನೇ ತಲೆ ಹಿಡ್ಕೊ ಎಜುಕೇಷನ್ನು. LKGಗೆ ಲಕ್ಷ, SLC ಒಳಗೆ ಒಂದು 20 ಲಕ್ಷ, ನೆಕ್ಸ್ಟ್ ಫರ್ದರ್ ಕಾಲೇಜಿಗೆ ಹೋಗೋಕೆ ಒಂದು 10 ಲಕ್ಷ, ಆಮೇಲೆ ಅವನಿಗೆ ಕೆಲ್ಸಕ್ಕೆ ಹೋಗೋಕ್ಕೆ ಅದಕ್ಕೊಂದು 20 ಲಕ್ಷ, ಟ್ರಾನ್ಸ್ಫರಿಗೆ ಒಂದು 20 ಲಕ್ಷ. ಅವ್ನು ಬಂದು ಕುತ್ಕೊಂಡು ಏನು ಮಾಡ್ತಾನೆ? ಬ್ಲ್ಯಾಕ್ ಪುಟ್ಕೋಸಿನೇ ಹುಡ್ಕೋದವನು. ಇವ್ರು ಫಸ್ಟ್ ಬ್ಲ್ಯಾಕ್ ಪುಟ್ಕೋಸಿಯಲ್ಲಿ ಇಟ್ಬಿಟ್ಟಿದಾರಲ್ಲ ಪ್ರಜಾಪ್ರಭುತ್ವನ, ಅವನು ಬ್ಲ್ಯಾಕ್ ಪುಟ್ಕೋಸಿ ಹೊಡಿತಾನೆ. ಅವ್ನು ಬಂದನ್ನೆಲ್ಲ DNA ರಿಪೋರ್ಟ್ ಇದನ್ನೇ ಕೊಡೋದು. ನೀನು ಅಪ್ಪಿಡ್ದೀಯ. ವಾಸ್ತವ ಸತ್ಯ ರೀ, ನಗೆಡೋದಲ್ಲ. ಜನಕ್ಕೆ ಬೇಕಾಗಿರೋ ಇದು ತಿಳುವಳಿಕೆ. ಇದನ್ನು ಹಾಕ್ಯಂಬಂದಿರೋರೆಲ್ಲ ದೊಡ್ಡ ನಾಯಕರುಗಳು. ಈ ಬ್ಲ್ಯಾಕ್ ಪುಟ್ಕೋಸಿ ಹಿಡ್ಕೊಂಡು ಈಗ ಬಂದಿರೋರೆಲ್ಲ ಜನ ನಾಯಕರುಗಳು. ಸ್ವತಂತ್ರ ಬಂದು 75 ವರ್ಷದಿಂದ ಇವೆ. ನಿಜವಾಗ್ಲೂ ತಾಕತ್ತಿದ್ದಾರಾಗಿದ್ದರೆ ಇವತ್ತು ಇಷ್ಟು 475 ದಿವಸದಿಂದ ಕೂತ್ಕೊಂಡಿರೋಂಥ ರೈತರನ್ನ ಬಂದು ಕೇಳ್ದಂಗಿರ್ತಿದ್ರಾ? ಯಾರೀ ಕೇಳಿದ್ದಾರೆ ರೇ? ನಾನು ಎಲ್ಲೋ ಇದ್ದವನು ರೇ, ಬಂದು ಕೇಳ್ತಾ ಇದ್ದೀನಿ, ವಿಚಾರಿಸ್ತಾ ಇದ್ದೀನಿ, ವೀಡಿಯೋಗಳು ಮಾಡಿಬಿಟ್ಟಿದ್ದೀನಿ ಫೇಸ್ಬುಕ್ಕಲ್ಲೆಲ್ಲವ. ಯಾಕೆ ಮಾಡಿಬಿಟ್ಟಿದೆ? ಕಳಕಳಿ ಇದೆ, ರೈತನ ಬಗ್ಗೆ ಕಳಕಳಿ ಇದೆ. ನಮ್ಮಪ್ಪ ರೈತ, ನಾನು ರೈತ, ಅನ್ನ ತಿಂದಿದ್ದೀವಿ. ರೈತ ಈ ಪಡೋ ಕಷ್ಟ ಎಷ್ಟು ಗೊತ್ತು. ಇವ್ರಿಗೆ ಹೆಂಗೆ ಗೊತ್ತು? ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಯಾವುದೋ ಕಮಿಷನ್ ಇಟ್ಕೊಂಡು 1000 ಕೋಟಿ ಆಸ್ತಿ ಮಾಡ್ಕೊಂಡಿರೋರಿಗೆ.